ನಾವಿವತ್ತು ಟಕ್ ಅಂತ ಒಂದು ಇಮೋಜಿ ಹಾಕಿಬಿಟ್ಟು ನಮ್ಮ ಎಲ್ಲ ಎಕ್ಸ್ಪ್ರೆಷನ್ಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಫೋನಲ್ಲಿ ಇಷ್ಟೆಲ್ಲ ಇಮೋಜಿಸ್ಗಳು ಇನ್ಬಿಲ್ಟಾಗಿ ಬಂದಿದ್ದರೂ ಸಹ ಕೆಲವೊಮ್ಮೆ ಇನ್ನೂ ಎಕ್ಸ್ಟ್ರಾ ಇಮೋಜಿಗಳು ನಮಗೆ ಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಒಂದಿಷ್ಟು ಬೆಸ್ಟ್ ಇಮೋಜಿ ಸೈಟ್ಗಳನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಕ್ರೋಮ್ ಬ್ರೌಸರಿಗೆ ಹೋಗಿಬಿಟ್ಟು ಅದನ್ನು ಓಪನ್ ಮಾಡಿ ಅದರಲ್ಲಿ ಇಮೋಜಿಪೀಡಿಯಾ ಅಂತ ಟೈಪ್ ಮಾಡಿ. ನಾನು ಆಲ್ರೆಡಿ ಇಲ್ಲಿ ಟೈಪ್ ಮಾಡಿರೋದ್ರಿಂದ ಇಮೋಜಿಪೀಡಿಯಾ ಅಂತ ತೋರಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸಾಕಷ್ಟು ಇಮೋಜಿಗಳು ನಮ್ಮ ಕಣ್ಮುಂದೆ ಇಲ್ಲಿ ಬರ್ತವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೋಸ್ಟ್ ಪಾಪ್ಯುಲರ್ ಅಂತಿದೆ. ಶೋ ಮೋರ್ ಅಂತ ಕ್ಲಿಕ್ ಮಾಡಿದರೆ ಇನ್ನೂ ಹೆಚ್ಚಿಗೆ ಬರ್ತವೆ. ಕ್ರಿಸ್ಮಸ್ ಟ್ರೀ, ರೆಡ್ ಹಾರ್ಟ್, ಸ್ಪಾರ್ಕಲ್, ಚೆಕ್ ಮಾರ್ಕ್ ಬಟನ್, ಸಂತಾ ಕ್ಲಾಸ್, ಲೌಡ್ಲಿ ಕ್ರೈಯಿಂಗ್ ಫೇಸ್, ಎಕ್ಸೆಟ್ರಾ. ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಪಿ ಮಾಡಿಕೊಂಡು ನಾವು ಅದನ್ನು ಎಲ್ಲಿ ಬೇಕೋ ಅಲ್ಲಿ ಪೇಸ್ಟ್ ಮಾಡ್ಬೋದು. ಇಲ್ಲಿ ಪೇಸ್ಟ್ ಆಯಿತು. ಈ ರೀತಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಇಮೋಜೀಸು ಇದರಲ್ಲಿ ನಮಗೆ ಕಂಡು ಬರ್ತಾ ಇವೆ. ಇಮೋಜಿಪೀಡಿಯಾ ಆಯಿತು. ವಾಪಸ್ ಹೋಗೋಣ. ನೆಕ್ಸ್ಟ್ ಗೆಟ್ ಇಮೋಜಿ ಅಂತ ಇನ್ನೊಂದು ಸೈಟ್ ಇದೆ, ವೆಬ್ಸೈಟ್. ಅದನ್ನು ಈಗ ಟೈಪ್ ಮಾಡೋಣ, ಗೆಟ್ ಇಮೋಜಿ. ಗೆಟ್ ಇಮೋಜಿ, ಕಾಪಿ ಆ್ಯಂಡ್ ಪೇಸ್ಟ್ ಆಲ್ ಇಮೋಜಿಸ್ ಫ್ರಮ್ ದ ಇಮೋಜಿ ಕೀಬೋರ್ಡ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕಾಪಿ ಆ್ಯಂಡ್ ಪೇಸ್ಟ್ ಇಮೋಜಿ, ನೋ ಆ್ಯಪ್ಸ್ ರಿಕ್ವೈರ್ಡ್ ಅಂತಿದೆ. ಯಾವ ಆ್ಯಪ್ಗಳು ಬೇಕಾಗಿಲ್ಲ, ಡೈರೆಕ್ಟಾಗಿ ಇಲ್ಲಿ ನೀವು ಕಾಪಿ ಪೇಸ್ಟ್ ಮಾಡ್ಬೋದು. ಇಲ್ಲಿ ತುಂಬ ಇಮೋಜಿಸ್ಗಳನ್ನು ನಾವು ನೋಡ್ಬೋದು. ನೋಡಿ ಎಷ್ಟೆಲ್ಲ ಇಮೋಜಿಸ್ ಇದ್ದಾವೆ. ಗೆಸ್ಚರ್ಸ್ ಆ್ಯಂಡ್ ಬಾಡಿ ಪಾರ್ಟ್ಸ್, ಪೀಪಲ್ ಆ್ಯಂಡ್ ಫ್ಯಾಂಟಸಿ, clothing and accessories, pale emojis, cream white emojis, travel and places. ಏನು ಮಾಡಬೇಕು, ಇಲ್ಲಿ ಇಮೋಜಿ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಕಾಪಿ ಆಗಿಬಿಡುತ್ತೆ. ಅದನ್ನು ನಾವು ಎಲ್ಲಿಗೆ ಬೇಕೋ ಅಲ್ಲಿ ಪೇಸ್ಟ್ ಮಾಡೋದು. ಇಲ್ಲಿ ಪೇಸ್ಟ್ ಆಯಿತು. ಇಲ್ಲಿ ಒಂದು ಸರಿ ಪೇಸ್ಟ್ ಮಾಡೋಣ. ಕೀಪ್ ನೋಟ್ಸಲ್ಲಿ ಪೇಸ್ಟ್, ಇಲ್ಲೂ ಸಹ ಪೇಸ್ಟ್ ಆಯಿತು. ನೆಕ್ಸ್ಟ್ ಇಮೋಜಿ ಕಾಪಿ ಅಂತ ಇನ್ನೊಂದು ವೆಬ್ಸೈಟ್ ಇದೆ, ಆ ಸೈಟಿಗೆ ಹೋಗೋಣ. ಇಮೋಜಿ ಕಾಪಿ, ಇಮೋಜಿ ಕಾಪಿ ಅಂತ. ಇದನ್ನು ಒಂದು ಸರಿ ಓಪನ್ ಮಾಡಿ ನೋಡೋಣ. ಇದರಲ್ಲೂ ಸಹ ಹಲವಾರು ಇಮೋಜಿಸ್ಗಳನ್ನು ನಾವು ನೋಡ್ಬೋದು. ನಮಗೆ ಯಾವ ಇಮೋಜಿ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಪಿ ಅಂತ ತೋರಿಸ್ತಾ ಇದೆ, ಅಲ್ಲಿ ಕಾಪಿ ಅಂತ ಕ್ಲಿಕ್ ಮಾಡಿ ಕಾಪಿಡ್ ಅಂತ ಬರುತ್ತೆ. ಅದಾದಮೇಲೆ ಅದನ್ನು ನಾವಲ್ಲಿ ಪೇಸ್ಟ್ ಮಾಡಬೇಕು. ಗೂಗಲ್ ಇನ್ಪುಟ್ ಟೂಲ್ಸಲ್ಲೂ ಸಹ ಇಮೋಜಿ ಆ್ಯಂಡ್ ಫಾಂಟ್ ಕೀಬೋರ್ಡ್ ಅಂತ ಇದೆ, ಅದರಲ್ಲೂ ಇಮೋಜಿಸ್ಗಳು ನಮಗೆ ಸಿಗ್ತವೆ. ಈಗ ನಾವು ಫಸ್ಟ್ ಇದನ್ನು ಪೇಸ್ಟ್ ಮಾಡೋಣ. ಅಲ್ಲಿ ಪೇಸ್ಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸೈಟ್ ಇದೆ, ಪೂಲ್ ಸಿಂಬಲ್ ಅಂಥೇಳಿ, ಆ ಸೈಟಿಗೆ ಒಂದು ಸರಿ ಹೋಗೋಣ. ಫುಡ್ ಆ್ಯಂಡ್ ಡ್ರಿಂಕ್, ಬೇರೆ ರಿಕ್ವೈರ್ಮೆಂಟಿಗೆ ತಕ್ಕಂತೆ ಇಮೋಜಿಸ್ಗಳನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಕೂಲ್ ಸಿಂಬಲ್ ಅನ್ನೋ ಒಂದು ವೆಬ್ಸೈಟನ್ನು ಓಪನ್ ಮಾಡೋಣ. ಕೂಲ್ ಸಿಂಬಲ್, ಈ ಎರಡನೇ ವೆಬ್ಸೈಟು ಕೂಲ್ ಸಿಂಬಲ್ ಅಂತ ಕಾಣ್ತಾ ಇದೆಯಲ್ಲ, ಅದು coolsymbol.com. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹಲವಾರು ಸಿಂಬಲ್ಸ್ಗಳನ್ನು ನಾವು ನೋಡ್ಬೋದು. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನಾವು ಹಲವಾರು ಸಿಂಬಲ್ಸ್ ಆ್ಯಂಡ್ ಐಕಾನ್ಸ್ಗಳನ್ನು
ಇಲ್ಲಿಂದ ನಾವು ಕಾಪಿ ಮಾಡ್ಕೋಬೋದು. ಬ್ರಾಕೆಟ್ ಸಿಂಬಲ್ಸ್, ಚೆಸ್ ಆ್ಯಂಡ್ ಕಾರ್ಡ್ ಸಿಂಬಲ್ಸ್, ಮ್ಯೂಸಿಕಲ್ ನೋಟ್ಸ್ ಆ್ಯಂಡ್ ಮ್ಯೂಸಿಕ್ ಸಿಂಬಲ್ಸ್, ಡಿಗ್ರಿ, ವೆದರ್ ಆ್ಯಂಡ್ ಯೂನಿಟ್ ಸಿಂಬಲ್ಸ್, ಆರೋ ಸಿಂಬಲ್ಸ್, ಇನ್ನು ತುಂಬ ಇದ್ದಾವೆ. ಸ್ಟಾರ್ ಸಿಂಬಲ್ಸ್ ಫಸ್ಟಿಗಿರೋದು, ಕಾಪಿರೈಟ್, ಟ್ರೇಡ್ ಮಾರ್ಕ್, ಆಫೀಸ್ ಆ್ಯಂಡ್ ಲಾ ಸಿಂಬಲ್ಸ್ ಸೆಕೆಂಡ್ ಒನ್. ಇದಾದಮೇಲೆ ಕರೆನ್ಸಿ ಸಿಂಬಲ್ಸ್, ಬ್ರಾಕೆಟ್ ಸಿಂಬಲ್ಸ್. ನೆಕ್ಸ್ಟ್ ಫ್ಲಾಟಿಕಾನ್ ಅಂತ ಇನ್ನೊಂದು ವೆಬ್ಸೈಟ್ ಇದೆ, ಅದನ್ನು ಒಂದು ಸರಿ ಓಪನ್ ಮಾಡಿ ನೋಡೋಣ. ಫ್ಲಾಟಿಕಾನ್ ಇಲ್ಲಿ ಫಸ್ಟಿಗೆ ಬಂದುಬಿಟ್ಟಿದೆ, ಫ್ಲಾಟಿಕಾನ್ ಇಮೋಜಿ ಅಂತ. ಫ್ಲಾಟಿಕಾನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ www.flatican.com ಅಂತ ಅಲ್ಲಿ ಬಂತು. ಫ್ಲಾಟಿಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಚ್ ಫಾರ್ ಐಕಾನ್ಸ್ ಅಂತ ಅಲ್ಲಿ ಡೈರೆಕ್ಟಾಗಿ ತೋರಿಸ್ತಾ ಇದೆ. ಅಲ್ಲಿಂದ ಬೇಕಾದರೂ ನಾವು ಸರ್ಚ್ ಮಾಡ್ಬೋದು. ಹ್ಯಾಪಿ ಅಂತ ನಾನೀಗ ಕೊಡ್ತೀನಿ, ನೋಡೋಣ ಏನು ಬರುತ್ತೆ ಅಂತೇಳಿ. ಹ್ಯಾಪಿ ನೋಡಿ, ಹ್ಯಾಪಿ ಅಂದಾಗ ಇಷ್ಟೆಲ್ಲ ಇಮೋಜಿಗಳು ಬರ್ತಾಯಿವೆ. ಇದನ್ನು ಬಿಟ್ಟು ಮತ್ತೆ ಬೇರೆ ಏನಿದೆ ಅಂತ ನೋಡೋಣ. ಐಕಾನ್ಸ್, ಇಂಟರ್ಫೇಸ್ ಐಕಾನ್ಸ್, ಅನಿಮೇಟೆಡ್ ಐಕಾನ್ಸ್, ಸ್ಟಿಕ್ಕರ್ಸ್. ಸ್ಟಿಕ್ಕರ್ಸ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡೋಣ. ಸ್ಟೇ ಅಟ್ ಹೋಮ್, ಕ್ರಿಸ್ಮಸ್, ಅನಿಮಲ್ಸ್, ಪೆಟ್ಸ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡೋಣ. ಇದರಲ್ಲಿ ಯಾವುದಾದ್ರೂ ಒಂದು ಕಾಪಿ ಮಾಡ್ಕೊಳ್ಳೋಣ, ಅಥವಾ ಯಾವುದಾದ್ರೂ ಒಂದು ಇಮೋಜಿನ ಪ್ರೆಸ್ ಮಾಡಿ ಹಾಗೆ ಹಿಡ್ಕೊಂಡಾಗ ಇಲ್ಲಿ ಕಾಪಿ ಇಮೇಜ್, ಡೌನ್ಲೋಡ್ ಇಮೇಜ್ ಅಂತ ಬರ್ತಾ ಇದೆ. ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡ್ರೂ ಸಹ ಅಲ್ಲಿ ಇಮೇಜ್ ಡೌನ್ಲೋಡ್ ಆಗುತ್ತೆ. ಅದನ್ನು ನಾವು ಎಲ್ಲಿಗೆ ಬೇಕಾದರೂ ಬಳಸ್ಕೋಬೋದು ಅಥವಾ ಎಲ್ಲಿಗೆ ಬೇಕಾದರೂ ಪೇಸ್ಟ್ ಮಾಡ್ಬೋದು. ಈಗ ಕೀಪ್ ನೋಟ್ಸಿಗೆ ಹೋಗ್ಬಿಟ್ಟು ಅಲ್ಲಿ ಆ್ಯಡ್ ಇಮೇಜ್, ಈ ರೀತಿ ನಾವು ಆ್ಯಡ್ ಮಾಡ್ಬೋದು. ಇಲ್ಲಿ ಆ್ಯಡ್ ಟೆಕ್ಸ್ಟ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿಬಿಟ್ಟು ಅಲ್ಲಿ ಬೇಕಾದರೆ ಈ ಇಮೇಜನ್ನು ನಾವು ಪೇಸ್ಟ್ ಮಾಡ್ಬೋದು. ಪೇಸ್ಟ್ ಮಾಡಿ ನಾವು ಯಾವುದೇ ಒಂದು ಪೋಸ್ಟನ್ನು ರೆಡಿ ಮಾಡ್ಬೋದು. ನೋಡಿ, ಅಲ್ಲಿ ಓಪನ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿ ನಾವು ಕೆಳಗಡೆ ಏನಾದರೂ ಬರ್ಕೋಬೋದು ಅದರ ಬಗ್ಗೆ. ಇದರಲ್ಲಿ ಇದರ ಪ್ರೀಮಿಯಂ ವರ್ಷನ್ ಸಹ ಕೊಟ್ಟಿದ್ದಾರೆ. ಅದನ್ನು ಬೇಕಾದರೆ ನಾವು ಪರ್ಚೇಸ್ ಮಾಡ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡ್ಬೋದು ಅದಕ್ಕೆ. icons8.com ಅಂತ ಇನ್ನೊಂದು ವೆಬ್ಸೈಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇದರಲ್ಲಿ ನಾವು ಬೇಕಾದಷ್ಟು ಐಕಾನ್ಸ್ಗಳನ್ನು ಕಾಪಿ ಮಾಡ್ಕೋಬೋದು. ಅನಿಮೇಟೆಡ್ ಐಕಾನ್ಸ್ಗಳು ಸಹ ಇದರಲ್ಲಿ ಕಾಣ್ತಾ ಇವೆ. ಅದ್ರ ಮೇಲೆ ಪ್ರೆಸ್ ಮಾಡಿದಾಗ ಈ ರೀತಿ ವಿಡಿಯೋನ ನಾವು ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ವಿಡಿಯೋ ಅಂತ ನಾನು ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಪನ್. ಇಲ್ಲಿ ವಿಡಿಯೋನು ಸಹ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಮೋಸ್ಟ್ ಪಾಪ್ಯುಲರ್ ಇಮೋಜಿ ವೆಬ್ಸೈಟ್ಗಳನ್ನು ನಾನು ಪರಿಚಯ ಮಾಡಿಸಿದ್ದೀನಿ. ಈ ಇಮೋಜಿ ಸೈಟ್ಗಳ ಲಿಂಕನ್ನು ಸೇವ್ ಮಾಡಿಕೊಂಡು ಅದನ್ನು ನೀವು ಯಾವಾಗ ಬೇಕಾದರೂ ಓಪನ್ ಮಾಡಿ ಇಮೋಜೀಸ್ನ ಡೌನ್ಲೋಡ್ ಆರ್ ಕಾಪಿ ಮಾಡಿ ಎಲ್ಲಿ ಬೇಕಾದರೂ ಪೇಸ್ಟ್ ಮಾಡ್ಬೋದು. ಧನ್ಯವಾದಗಳು.